ಹಲೋ ಹಾಯ್, ಫ್ರೈಡೇ ಮಿನಿ ವ್ಲಾಗ್ ಇದು. ಇವತ್ತು ಬೆಳಗ್ಗೆ ಬೇಕಾಯಿತು ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಕುಡಿದು ಹಾಗೆ ಸ್ಟೀಮ್ ವೆಜಿಟೇಬಲ್ಸ್ ತೊಗೊಂಡೆ. ನನ್ನ ಬ್ರೇಕ್ಫಾಸ್ಟಿಗೆ, ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟಿಗೆ ಚಪಾತಿ, ಮಶ್ರೂಮ್ ಗ್ರೇವಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಸೊ ಇವತ್ತು ನಾನು ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟಾಗಿ 2 ರೆಸಿಪೀಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ದು ಒಂದು ಸ್ವಲ್ಪ ಹೊಸ ಕಸ್ಟಮರ್ಸ್ ಕೇಳ್ತಾಯಿದ್ರು, ಯಾವ ರೀತಿ ಮಾಡ್ಕೊಳ್ಳೋದು, ಹಾಲು ಕೂಡ ಮಿಕ್ಸ್ ಮಾಡ್ಬೋದಾ ಏನು ಅಂತ ಕೇಳ್ತಾಯಿದ್ರು. ನಾನು ಮಾಡ್ಕೊಳ್ಳೋ ರೀತಿ ಇದು. ನೀವು ಹಾಲು ಮಿಕ್ಸ್ ಮಾಡಿದ್ರೆ ಅದು ನಿಮಗೆ ಒಗ್ಗಿದ್ರೆ ಅಂದರೆ ನಿಮ್ಗೆ ಇಷ್ಟ ಆದರೆ ಫೈನ್, ಬಟ್ ನಾನು ಹಾಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಲ್ಲ. ಒಂದು ಬೌಲಲ್ಲಿ 2 ಕಪ್ ವಾಟರ್ ಹಾಕ್ಕೊಂಡಿದ್ದೀನಿ. 2.5 ಸ್ಪೂನ್ ಅಷ್ಟೇ ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ನ ಹಾಕಿ ಗ್ಯಾಸ್ ಮೇಲೆ ಇಡೋಕ್ಕೂ ಮುಂಚೆ ಸ್ಪೂನಲ್ಲಿ ಚೆನ್ನಾಗಿ ಗಂಟಿಲ್ಲದೆ ತಿರುಗಿಸ್ಕೊತೀನಿ. ನಂತರ ಗ್ಯಾಸ್ ಮೇಲೆ ಇಟ್ಟು ಒಂದು 10 ನಿಮಿಷ ಈ ರೀತಿ ತಿರುಗಿಸಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ರೆಡಿ ಆಯಿತು. ಈಸಿ ಆ್ಯಂಡ್ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ವೀಡಿಯೋಸ್ ಆಗ್ತಾ ಇಲ್ವಲ್ಲ, ನೀವು ಸ್ಟಾಪ್ ಮಾಡಿದ್ದೀರಾ ಅಂತ ಸ್ವಲ್ಪ ಜನ ಕೇಳಿದ್ರು. ಖಂಡಿತ ಸ್ಟಾಪ್ ಮಾಡೋದು ಇಲ್ಲ, ಮಾಡೂ ಇಲ್ಲ, ಕಾನ್ಸ್ಟೆಂಟಾಗಿ ನಡೀತಿದೆ. ನನಗೆ ಕಾನ್ಸ್ಟೆಂಟ್ ಆರ್ಡರ್ಸ್ ಕೂಡ ಸಿಗ್ತಿದೆ, ಮಂತ್ಲಿ ಇಷ್ಟು ಅಂತ. ಸೊ ಆರ್ಡರ್ಸಲ್ಲೂ ಬ್ಯುಸಿ ಇದ್ದೀನಿ. ಆ್ಯಸ್ ವೆಲ್ ಹೊಸ ಕಸ್ಟಮರ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ಕೆಳಗಡೆ ಡಿಸ್ಪ್ಲೇ ಮಾಡಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ನಾವು ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ನ ಕಳಿಸ್ಕೊಡ್ತೀವಿ. ಈ ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರಿಂದ ಏನೇನು ಯೂಸ್ ಇದೆ ಅಂತಂದರೆ BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಪ್ರಿವೆನ್ಷನ್ ಇರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ನಿಮ್ಮ ಬಾಡಿ ಡಯಟ್ ಮೇಂಟೈನ್ ಮಾಡೋರ್ಗಂತೂ ತುಂಬ ಯೂಸ್ಫುಲ್ ಇದೆ ಇದು. ಸೊ ಇಷ್ಟ ಆಗಿತ್ತು ಸ್ವಸ್ಥ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಮಾಹಿತಿ. ನಿಮಗೆ ಇನ್ನೂ ಬೇಕು ಅಂತಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಪ್ಲೇ ಆಗಿರುವಂಥ ನಂಬರ್ಗೆ. ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟ್ ಆಗಿ ಮಶ್ರೂಮ್ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೆ. ಅದೇ ಹೇಗೆ ಅಂತಲೇ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಹಾಕಿ ಲಿಡ್ನ ಕ್ಲೋಸ್ ಮಾಡಿ, ನಂತರ ಲಿಡ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ ತೊಳೆದಿಟ್ಟಿರುವಂತಹ ಮಶ್ರೂಮ್ ಮತ್ತು ಧನಿಯಾ ಪೌಡರ್, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಕುದಿಸಿದ್ರೆ ರೆಡಿ ಆಯಿತು ಮಶ್ರೂಮ್ ಗ್ರೇವಿ. ತುಂಬ ಟೇಸ್ಟಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಸ್ ವೆಲ್ ನನಗೆ ಒಂದು ಡೌಟ್ ಇತ್ತು, ನಿಮ್ಗೇನಾದ್ರು ಗೊತ್ತಿದೆ ಕ್ಲಾರಿಟಿ ಕೊಡಿ. ನನಗೆ ಮನೆಗೆ ಬಂದವರೆಲ್ಲರೂ ಹೇಳ್ತಿದ್ರು ಮನಿ ಪ್ಲ್ಯಾಂಟ್ನ ಒಳಗಡೆ ಇಡಬಾರ್ದು, ಒಳಗಡೆ ಇಡಬೇಕಂತ. ಹೌದಾ?